ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ನಾನು ಚಲಪತಿ, ನಿಮ್ಮ ಹೊಸ ಟ್ರೇಡಿಂಗ್ ಮೆಂಟರ್. ಏನಿದು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಅಂತಂದ್ರೆ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟಾಕು ಒಂದು ಬಿಗ್ ಬೂಮ್ ಹೋಗುತ್ತೆ ಅಥವಾ ಬಿಗ್ ಫಾಲ್ ಆಗುತ್ತೆ ಅಂದ್ರೆ ಅಲ್ಲಿ ಸ್ಮಾರ್ಟ್ ಮನಿ ಪಾರ್ಟಿಸಿಪೇಷನ್ ಅನ್ನೋದಿರುತ್ತೆ. ಯಾರಪ್ಪ ಸ್ಮಾರ್ಟ್ ಮನಿ, ಯಾರ ಹತ್ರ ಪಾರ್ಟಿಸಿಪೇಷನ್ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ FII, DI, HNI ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎರಡು ಕ್ಯಾಟಗರಿ ಪೀಪಲ್ ಇರ್ತಾರೆ. ಒಂದು ಬಂದು ಕ್ರೌಡ್ ಅಂತ ಕರಿತೀವಿ, ಇನ್ನೊಂದು ಬಂದು ಸ್ಮಾರ್ಟ್ ಮನಿ ಅಂತ ಕರಿತೀವಿ. ಸೊ ಸ್ಮಾರ್ಟ್ ಮನಿಯಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತೆ HNI, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ. ಇವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಸ್ಟಾಕ್ ನ ಒಂದು ಬಿಗ್ ಬೂಮ್ ತಗೊಳ್ಳೋಕ್ಕಿಂತ ಮೊದಲು ಬಾಟಮ್ ಅಲ್ಲಿ ಎಂಟ್ರಿ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸ್ಟಾಕ್ 100 ರೂಪಾಯಿ ಟ್ರೇಡ್ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ 100 ರೂಪಾಯಿಂದ ಸ್ಟಾಕ್ 200 ರೂಪಾಯಿ ಹೋಗ್ತಾ ಇದೆ ಅಂತಂದ್ರೆ ಆ ವಿತ್ ಇನ್ ಶಾರ್ಟ್ ಡ್ಯೂರೇಷನ್ ಅಲ್ಲಿ, ಅಂದ್ರೆ ಒಂದು 2 ತಿಂಗಳು ಅಥವಾ 3 ತಿಂಗಳಲ್ಲಿ 100% ಅಪ್ರಿಸಿಯೇಷನ್ ಆಗಿದೆ ಅಂತಂದ್ರೆ ಬಾಟಮ್ ಅಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗುತ್ತೆ. ಸೊ ಆ ಸ್ಮಾರ್ಟ್ ಮನಿ ಜೊತೆಗೆ ನಾವು ಎಂಟ್ರಿ ಆಗ್ತೀವಲ್ಲ, ಅದಕ್ಕೆ ನಾವು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಅಂತ ಕರಿತೀವಿ. ಅದನ್ನ ಹೇಗೆ ಕ್ರ್ಯಾಕ್ ಮಾಡೋದಂತ ಡಿಟೇಲ್ಡ್ ಆಗಿ ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತೀವಿ. ಈಗ ಈ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಏನ್ ಟ್ರೇಡ್ ಮಾಡ್ತೀವಲ್ವಾ ಮಾರ್ಕೆಟ್ ಅಲ್ಲಿ, ಸೊ ಇದ್ರ ಜೊತೆಗೆ ಇನ್ನ ಒಂದಷ್ಟು ಟೆಕ್ನಿಕಲ್ ಅನಾಲಿಸಿಸ್ ಪ್ಯಾಟರ್ನ್ಸ್ ಇದೆ. ಅಂದ್ರೆ ಟ್ರೆಡಿಷನಲ್ ಪ್ಯಾಟರ್ನ್ಸ್ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್ ಇಂಡಿಕೇಟರ್ ಅನಾಲಿಸಿಸ್, ಕ್ಯಾಂಡಲ್ಸ್ಟಿಕ್ ಅನಾಲಿಸಿಸ್, ಇಲ್ಲ ಅಂತಂದ್ರೆ ಪ್ರೈಸ್ ಆಕ್ಷನ್ ಅನಾಲಿಸಿಸ್, ಇಲ್ಲಾಂದ್ರೆ ಡೌ ಥಿಯರಿ, ಎಲಿಟ್ ವೇವ್ ಥಿಯರಿ, ಇದೆಲ್ಲ ಬಂದು ನಾವು ಟ್ರೆಡಿಷನಲ್ ಮೆಥಡ್ಸ್, ಅಂದ್ರೆ ಓಲ್ಡ್ ಮೆಥಡ್ಸ್ ಇದು. ಆದ್ರೆ ನಾವು ಸ್ಮಾರ್ಟ್ ಮನಿ ಅನ್ನೋದು ಇದೆಯಲ್ವಾ, ಇದು ಬಂದು ಎಡ್ಜ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಏನ್ ಕಾನ್ಸೆಪ್ಟ್ ಇದೆಯೋ, ನಾವು ನಮ್ಮಲ್ಲಿರೋದು ಎರಡೇ ಕಾನ್ಸೆಪ್ಟ್. ಒಂದು ಫಂಡಮೆಂಟಲ್ ಅನಾಲಿಸಿಸ್, ಬೇಸಿಕಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಗೆ ನಾವು ಯೂಸ್ ಮಾಡ್ತೀವಿ. ಎರಡನೇದು ಬಂದು ಟೆಕ್ನಿಕಲ್ ಅನಾಲಿಸಿಸ್. ಇದನ್ನ ಯೂಸ್ ಮಾಡ್ಕೊಂಡು ನಾವು ಟ್ರೇಡಿಂಗ್ ಮತ್ತೆ ಶಾರ್ಟ್ ಟರ್ಮ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತೀವಿ. ಸೊ ಈ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ದಿ ಎಡ್ಜ್ ಅಂದ್ರೆ ಹೈಲಿ ಅಡ್ವಾನ್ಸ್ಡ್ ಅನಾಲಿಸಿಸ್ ಅಂತ ಯಾವ್ದಾದ್ರು ಇದೆ ಅಂತಂದ್ರೆ ಸ್ಮಾರ್ಟ್ ಮನಿ ಅನ್ನೋ ಕಾನ್ಸೆಪ್ಟ್. ಸೊ ನಾವೇನ್ ಮಾಡ್ತಿದೀವಿ, ಎಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗುತ್ತೆ ಅದ್ರ ಜೊತೆಗೆ ನಾವು ಎಂಟ್ರಿ ತಗೊಂಡು ಅಲ್ಲಿಂದ ಸ್ಟಾಕ್ ಅಪ್ರಿಸಿಯೇಷನ್ ಹೋದಾಗ ಆ ಬಿಗ್ ಬೂಮ್ ನ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಒಳ್ಳೆ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಸೊ ಆ ಒಂದು ಉದ್ದೇಶದಿಂದ ನಾವು ಇಟ್ಟಿದ್ವಿ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಅಂತ ನಮ್ಮ ಸಂಸ್ಥೆ ಹೆಸರು ಸ್ನೇಹಿತರೆ. ಸ್ನೇಹಿತರೆ, ಈಗ ನೀವು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಇದನ್ನ ಹೇಳ್ಕೊಡಕ್ಕೆ ನಾನು ಯಾರು? ಸ್ನೇಹಿತರೆ, ನನ್ನ ಹೆಸರು ಚಲಪತಿ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಬಂದು ಮೋಪುರಹಳ್ಳಿ ಅಂತ ಒಂದು ಸಣ್ಣ ಗ್ರಾಮ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ನಮ್ಮ ತಂದೆ ಬಂದು ರೈತ. ಸೊ ನಾನು ನನ್ನ ಕಂಪ್ಲೀಟ್ ಪ್ರೈಮರಿ ಎಜುಕೇಶನ್ ಅಂದ್ರೆ ಸ್ಕೂಲ್ ಎಜುಕೇಶನ್ ಬಂದು ನಮ್ಮ ಹೋಮ್ ಟೌನ್ ಅಲ್ಲೇ ಮುಗಿಸ್ಕೊಂಡೆ. ಅದಾದ್ಮೇಲೆ ಮುಳಬಾಗಿಲು ತಾಲೂಕಲ್ಲಿ ನಾನು ಕಾಮರ್ಸ್ ಆಗಿ ಜಾಯ್ನ್ ಆಗ್ತೀನಿ PUCಗೆ. PUC ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅದಾದ್ಮೇಲೆ ನಾನು ಡಿಗ್ರಿಗೆ ಹೋಗ್ತೀನಿ, ಗೌರ್ಮೆಂಟ್ ಕಾಲೇಜಲ್ಲಿ BCom ಆಗಿ ಜಾಯ್ನ್ ಆಗ್ತೀನಿ. ಡಿಗ್ರಿನಲ್ಲಿ ಒಂದು ಆವರೇಜ್ ಮಾರ್ಕ್ಸ್ ನ ಪಡ್ಕೊಂಡು BCom ನ ಕಂಪ್ಲೀಟ್ ಮಾಡಿದೆ. ನನ್ಗೆ ಅರ್ಥ ಆಗತ್ತೆ ಅದೇ ಹೋಮ್ ಟೌನ್ ಅಲ್ಲಿ ಇದ್ರೆ ನನ್ನ ಜೀವನ ಅನ್ನೋದು ಮುಂದಕ್ಕೆ ಸಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ನನ್ಗೆ ಆ ತರ ಒಂದು ಮೈಂಡ್ ಸೆಟ್ ಬರುತ್ತೆ, ಅವಾಗ ನಾನು ತುಂಬಾ ಕಾಷನ್ ಆಗ್ತೀನಿ. ನಾನು MBA ಮಾಡ್ಬೇಕಂತ ಡಿಸೈಡ್ ಮಾಡ್ತೀನಿ. MBA ಮಾಡ್ಬೇಕಂತ ಬೆಂಗಳೂರಿಗೆ ಬಂದು ಒಂದು ಟಾಪ್ ಕ್ಲಾಸ್ ಕಾಲೇಜ್ ಅಲ್ಲಿ, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತ RR ನಗರಲ್ಲಿ, ಸೊ ಅಲ್ಲಿ MBA ಮಾಡ್ತೀನಿ. ಈಗ ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನ ನಾನು ಹೇಗೆ ಕಲ್ತೆ ಅಂತಂದ್ರೆ ಸ್ನೇಹಿತರೆ, 2017 ಜನವರಿ 18 ನಾನು ಡಿಸೈಡ್ ಮಾಡ್ತೀನಿ ನಾನು ಸ್ಟಾಕ್ ಮಾರ್ಕೆಟ್ ನ ಕಲೀಲೇಬೇಕಂತ. ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಹೇಳ್ತೀನಿ ಸ್ನೇಹಿತರೆ. ನಾನು MBA ಮಾಡುವಾಗ ಎಲ್ಲರೂ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಗಿರತ್ತೆ. ನನಗೊಂದು ಪ್ರಾಜೆಕ್ಟ್ ಅಂತ ಬರುತ್ತೆ, ಅಕಾಡೆಮಿಕ್ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು. ಸೊ 3 months ಡ್ಯೂರೇಷನ್ ಇರುತ್ತೆ. ಸೊ ನಾನೊಂದು ಕಂಪ್ನಿಗೆ ಹೋಗಿ ಅಪ್ರೋಚ್ ಮಾಡ್ತೀನಿ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನನಗೆ ಹೇಳ್ತಾರೆ, ನೋಡಪ್ಪ ನೀನು ಈಗ ಪರ್ಮಿಷನ್ ಲೆಟರ್ ಕೊಟ್ಟಿದ್ದೀವಿ, ಸೊ ನೀನು ಡೈಲಿ ಬರೋ ಅವಶ್ಯಕತೆ ಇಲ್ಲ, ಎಂಡ್ ಮೂಮೆಂಟ್ ಅಲ್ಲಿ ಬಂದು ನೀನು ಸರ್ಟಿಫಿಕೇಟ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗು ಅಂತ. ನೋಡಿ ಸಹಿತ ನಾನು ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿರ್ತೇನೆ. ನನಗೆ 2 ಚಾಯ್ಸ್ ಇದೆ. ಈಗ ಒಂದು 3 ತಿಂಗಳು ನಾನು ಹೋಮ್ ಟೌನ್ಗೆ ಹೋಗಿ ಈಜೊಡ್ಕೊಂಡು, ಗೊತ್ತಲ್ವಾ ಹಳ್ಳಿನಲ್ಲಿ, ಸೊ ಮರ ಹತ್ಕೊಂಡು ಎಳ್ನೀರ್ ಕುಡ್ಕೊಂಡು ಎಂಜಾಯ್ ಮಾಡೋದು ಒಂದು ಲೈಫ್ ಇತ್ತು ನನ್ನ ಹತ್ರ, ಕ್ರಿಕೆಟ್ ವಾಲಿಬಾಲ್ ಆಡ್ಕೊಂಡು. ಎರಡನೇ ಚಾಯ್ಸ್ ಏನಿತ್ತಂದ್ರೆ ಬೆಂಗಳೂರಲ್ಲೇ ಉಳ್ಕೊಂಡು, ಹಾಸ್ಟೆಲ್ಲೇ ಉಳ್ಕೊಂಡು ಜಿಮ್ದಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು, ಏನಾದ್ರೂ ಒಂದು ಸ್ಕಿಲ್ಸ್ ನ ಪಡಿಬೇಕಂತ ಎರಡನೇ ಚಾಯ್ಸ್ ಇತ್ತು. ಸೊ ಇದ್ರೆ ನಾನು ಎರಡನೇ ಚಾಯ್ಸ್ ನ ಚೂಸ್ ಮಾಡ್ಕೊಂಡೆ. ಒಂದಷ್ಟು ಟೆಕ್ನಿಕಲ್ ಅನಾಲಿಸಿಸ್ ಬುಕ್ಸ್ ನ, ಆಪ್ಸ್ ನ ಡೌನ್ಲೋಡ್ ಮಾಡ್ಕೊಂಡೆ. ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋದೆ. ಕೈಟ್ ಜೆರೋದಾ ಅನ್ನೋರು, ವರ್ಸಿಟಿ ಜೆರೋದಾ ಅಂದ್ರೆ ಜೆರೋದಾ ಅನ್ನೋ ಒಬ್ಬ ಬ್ರೋಕರ್ ವರ್ಸಿಟಿ ಜೆರೋದಾ ಅನ್ನೋದು ಅಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದಷ್ಟು ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಬುಕ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನಾನು ಅದ್ರಲ್ಲಿ ಹೋಗಿ ಆ ಬುಕ್ಸ್ PDFs ಎಲ್ಲ ಡೌನ್ಲೋಡ್ ಮಾಡ್ಕೊಂಡೆ. ಅದು ಅವೈಲೇಬಲ್ ಎಲ್ರಿಗೂ ಫ್ರೀ ಆಗಿ ಸಿಗುತ್ತೆ. ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಸ್ಟಡಿ ಮಾಡ್ತಾ ಇದ್ದೆ. ಬ್ರೋಕಿಂಗ್ IIFL ಅನ್ನೋ ಒಂದು ಬ್ರೋಕರ್ ಫಸ್ಟ್ ನಾನು ಓಪನ್ ಮಾಡಿದೆ, ಬಟ್ ನಂಗೆ ಗೊತ್ತಾಯ್ತು ಫುಲ್ ಸರ್ವಿಸ್ ಬ್ರೋಕರ್ ಅಂತ. ಮತ್ತೆ ಅದನ್ನ ಸ್ಟಾಕ್
ಸ್ಟಾಪ್ ಮಾಡಿ ಮತ್ತೆ ಡಿಸ್ಕೌಂಟೆಡ್ ಬ್ರೋಕರ್ ಜೆರೋದಾನಲ್ಲಿ ಅಕೌಂಟ್ ಓಪನ್ ಮಾಡಿದೆ. ಸೊ ಆ ಥರ ಓಪನ್ ಮಾಡಿ ಆದ್ಮೇಲೆ ನಂಗೆ ಗೊತ್ತಿಲ್ಲ ಯಾವ ತರ ಸ್ಟಾಕ್ಸ್ ಬಿಹೇವ್ ಆಗುತ್ತೆ, ಈ ಫೀಚರ್ಸ್ ಅಂದ್ರೆ ಏನು, ಆಪ್ಷನ್ಸ್ ಅಂದ್ರೆ ಏನು, ಡೆರಿವೇಟಿವ್ಸ್ ಅಂದ್ರೆ ಏನು, ಈಕ್ವಿಟಿ ಅಂತಂದ್ರೆ ಏನು, ಕರೆನ್ಸಿ ಕಮೋಡಿಟೀಸ್ ಅಂದ್ರೆ ಏನು, ಇವೆಲ್ಲ ಹೇಗೆ ಟ್ರೇಡ್ ಆಗುತ್ತೆ ಅಂತ ಚಾಲೆಂಜಿಂಗ್ ಇತ್ತು ನನಗೆ. ಆದ್ರೆ ನಾನು ಕಂಟಿನ್ಯೂಸ್ ಆಗಿ ಡೇ ಬೈ ಡೇ ಅದ್ರ ಮೇಲೆನೆ ಫೋಕಸ್ ಮಾಡಿದೆ. 3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಫೋಕಸ್ ಮಾಡಿ ದಿನಕ್ಕೆ 7 ಅವರ್ 8 ಅವರ್ 9 ಅವರ್ ಟೈಮ್ಸ್ ಯಾವ ತರ ಓದ್ತಿದ್ದೆ ಅಂತಾನೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಬೆಳಗ್ಗೆ 8:45-9 ಗಂಟೆ ನಾನು ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಮಾಡಕ್ಕೆ, ನೈಟ್ 9:30-10 ಗಂಟೆ ಒಂದೊಂದ್ಸಲಿ ನೀವು ನಂಬಲ್ಲ ಬೆಳಿಗ್ಗೆ 4 ಗಂಟೆ ತನಕನೂ ನೋಡ್ತಿದ್ದೆ ಮಾರ್ಕೆಟ್ ನ. ಸೊ US ಮಾರ್ಕೆಟ್ ನೋಡ್ತಿದ್ದೆ, ವರ್ಲ್ಡ್ ಮಾರ್ಕೆಟ್ಸ್ ನೋಡ್ತಿದ್ದೆ, ತುಂಬಾ ಡೆಪ್ತ್ ಆಗಿ ಹೋಗ್ತಿದ್ದೆ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ. ಸೊ ಅವಾಗ ನಂಗೆ ಅರ್ಥ ಆಯ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಇದರಲ್ಲಿ ಸ್ಟಿಕ್ ಆಗ್ಬೇಕಂತ. 2 ರೀಸನ್ ಸ್ಟಾಕ್ ಮಾರ್ಕೆಟ್ ನಾನು ಇರಕ್ಕೆ ಇಷ್ಟಪಟ್ಟಿದ್ದು. ಒಂದು ಬಂದು ಸ್ಟಾಕ್ ಮಾರ್ಕೆಟ್ ಇಸ್ ಒಂದು ಯುನೀಕ್ ಸಬ್ಜೆಕ್ಟ್, ಇದು ಯಾವ ಯೂನಿವರ್ಸಿಟಿಯಲ್ಲೂ ಟೀಚ್ ಮಾಡಲ್ಲ, ಇದೊಂದು ಕಲಿಯೋದೇ ಒಂದು ಗ್ರೇಟ್ ಥಿಂಗ್ ಅಂತ ನಂಗೆ ಅನ್ನಿಸ್ತು. ಸೊ ಅದಕ್ಕೆ ನಾನು ಅದನ್ನ ಚೂಸ್ ಮಾಡ್ಕೊಂಡೆ. ಎರಡನೇದು ಬಂದು ಸ್ನೇಹಿತರೆ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತಲ್ವಾ, ನೀವು ಎಲ್ಲಿ ಬೇಕಾದ್ರೂ ಎಂಟೈರ್ ವರ್ಲ್ಡ್ ಅಲ್ಲಿ ನೀವು ಇಂಡಿಯಾನಲ್ಲಿ ಕುತ್ಕೊಂಡು ಮಾಡ್ಬೋದು, ನಿಮ್ಮ ಊರಲ್ಲಿ ಕುತ್ಕೊಂಡು ಮಾಡ್ಬೋದು, ಯಾವ್ದೋ ಒಂದು ಸಣ್ಣ ವಿಲೇಜ್ ಅಲ್ಲಿ ಒಳ್ಳೆ ನೆಟ್ವರ್ಕ್ ಇದ್ರೆ ಸಾಕು ಅಲ್ಲಿ ಕುತ್ಕೊಂಡು ಟ್ರೇಡ್ ಮಾಡ್ಬೋದು. ವರ್ಲ್ಡ್ ಟೂರ್ ಮಾಡ್ತಾ ಟ್ರೇಡ್ ಮಾಡ್ಕೊಂಡು ದುಡ್ಡನ್ನ ಕಳಿಸ್ಬೋದು. ನನಗೆ ಅದು ಅಟ್ರಾಕ್ಟ್ ಆಯ್ತು. ಎಷ್ಟ್ರ ಮಟ್ಟಕ್ಕೆ ಸಕ್ಸಸ್ ಆಗುತ್ತೇನೋ ಸೆಕೆಂಡ್ರಿ, ಬಟ್ ನಂಗೆ ಗೊತ್ತಿತ್ತು ಇದರಲ್ಲಿ ಏನೋ ಇದೆ, ಸಮಥಿಂಗ್ ಇದೆ ಅಂದ್ರೆ ಆತರ ಒಂದು ಫ್ರೀಡಮ್ ಇದು ಕೊಡತ್ತೆ ಅಂತ ನಂಗೆ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಅಲ್ಲಿಂದ ನಾನು ಬಿಲ್ಡ್ ಮಾಡ್ಕೊಳಕ್ ಶುರು ಮಾಡ್ಕೊಂಡೆ. ಅಂಡ್ ಬಿಲ್ಡ್ ಮಾಡ್ತಾ ಸ್ನೇಹಿತರೆ, ಕಂಪ್ಲೀಟ್ ಹೈಲಿ ಅಡ್ವಾನ್ಸ್ಡ್ ಅಂದ್ರೆ ಟ್ರೆಡಿಷನಲ್ ಮೆಥಡ್ಸ್ ಇಂದ ಹಿಡಿದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್, ಚಾರ್ಟ್ ಪ್ಯಾಟರ್ನ್ಸ್, ಈ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಕಂಪ್ಲೀಟ್ ಇಂಡಿಕೇಟರ್ಸ್, ಲೀಡಿಂಗ್, ಲ್ಯಾಗಿಂಗ್, ಪ್ರೀಮಿಯಂ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್, ಆರ್ಡರ್ ಫ್ಲೋ ಕಾನ್ಸೆಪ್ಟ್ಸ್, ಪ್ರತಿಯೊಂದು ಹೈಲಿ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಎಲ್ಲದನ್ನು ಕಲ್ತ್ಕೊಂಡೆ. ಇಲ್ಲಿ ತನಕ ನಾನು ಒಂದು ಲಾಸ್ಟ್ ಕಳೆದ 2 ವರ್ಷಗಳಿಂದ ಒಂದು ರೆಪ್ಯೂಟೆಡ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರೊವೈಡಿಂಗ್ ಕಂಪನಿ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಒಬ್ಬ ಪ್ರಾಡಕ್ಟ್ ಟ್ರೈನರ್ ಮತ್ತೆ ಒಬ್ಬ ಟೆಕ್ನಿಕಲ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಸಾವಿರಾರು ಜನ, ಎಂಟೈರ್ ಇಂಡಿಯಾ, ಪ್ಯಾನ್ ಇಂಡಿಯಾದಲ್ಲಿ ಸಾವಿರಾರು ಜನ ಸ್ಟೂಡೆಂಟ್ಸ್ಗೆ ನಾನು ಟೆಕ್ನಿಕಲ್ ಅನಾಲಿಸಿಸ್ ನ ಟೀಚ್ ಮಾಡಿದ್ದೀನಿ. 100 ವೆಬಿನಾರ್ಸ್ ಕಂಡಕ್ಟ್ ಮಾಡಿದ್ದೀನಿ. ಎಷ್ಟೊಂದು ಜನಕ್ಕೆ ಒಂದು ಲೈಫ್ ಅಲ್ಲಿ ಹೇಗೆ ಸ್ಟಾಕ್ ಮಾರ್ಕೆಟ್ ಸೆಟ್ಲ್ ಆಗ್ಬೇಕಂತ ಹೇಳ್ಬಿಟ್ಟು ಹೈಲಿ ಅಡ್ವಾನ್ಸ್ ಸ್ಟ್ರಾಟಜೀಸ್ ಬಗ್ಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಒಂದು ಲೆವೆಲ್ ಅಪ್ ಅನ್ನೋದು ಮಾಡಿದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ನನ್ನ ಬ್ಯಾಕ್ಗ್ರೌಂಡ್. ಸೊ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಮ್ಗೆ ಏನು ಸಂದೇಹ ಬೇಡ, ಬಿಕಾಸ್ ಐ ಬಿಲ್ಟ್ ಅ ಸಾಲಿಡ್ ಬ್ಯಾಕ್ಗ್ರೌಂಡ್ ಇನ್ ದ ಮಾರ್ಕೆಟ್ಸ್. ಯಾಕಂತಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಲೆವೆಲ್ ಆಫ್ ನಾಲೆಡ್ಜು ಅಂಡ್ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ನನ್ನ ಲೆವೆಲ್ ಆಫ್ ನಾಲೆಡ್ಜು ಕಂಪ್ಲೀಟ್ಲಿ ಹೈಲಿ ಅಡ್ವಾನ್ಸ್ಡ್ ಇದೆ. ಅಂಡ್ ಕಮಿಂಗ್ ಟು ದಿ ನನ್ನ ಸ್ಟ್ರೆಂತ್ ಅಂತ ಬಂದಾಗ ಸ್ನೇಹಿತರೆ, ನಾನು ಒಂದಷ್ಟು ಸ್ಟ್ರಾಟಜಿಸ್ನ ಬಿಲ್ಡ್ ಮಾಡಿದ್ದೀನಿ. ಸೊ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಅನ್ನೋದು ನಮ್ಮ ಸಂಸ್ಥೆಯ ಹೆಸರು. ಈ ಸಂಸ್ಥೆಯಲ್ಲಿ ನಾನು ಏನು ಒಂದಷ್ಟು ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡಿದ್ದೀನಿ. ಈ ಸ್ಟ್ರಾಟಜೀಸ್ ಬಂದು ತುಂಬಾ ಯುನೀಕ್ ಆಗಿರುತ್ತೆ, ನೀವು ಇಲ್ಲಿ ತನಕ ಎಲ್ಲೂ ಕೇಳಿರಲ್ಲ. ಸೊ ಈ ಸ್ಟ್ರಾಟಜೀಸ್ ಏನು ಸರ್, ಆ ತರ ಸ್ಟ್ರಾಟಜಿ ನೀವು ಬಿಲ್ಡ್ ಮಾಡಿದ್ದು ಅಂತ ಕೇಳೋದಾದ್ರೆ ಸ್ನೇಹಿತರೆ, ಸ್ಮಾರ್ಟ್ ಮನಿ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಸಾಕು ನಿಮ್ಗೆ ಅದನ್ನ ಕ್ರ್ಯಾಕ್ ಮಾಡಕ್ಕೆ, ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಕ್ಕೆ. ಸೊ ನಾವು ಯುನೀಕ್ ಸ್ಟ್ರಾಟಜೀಸ್ ಒಂದು ದಿನದಿಂದ 5 ದಿನದಲ್ಲಿ ಹೇಗೆ ದುಡ್ಡು ಮಾಡೋದು, ಇಂಟರ್ನಲ್ ಅಲ್ಲಿ ಹೇಗೆ ಪ್ರಾಫಿಟ್ ಮಾಡೋದು, ಮತ್ತೆ ಪೊಸಿಷನ್ ಅಲ್ಲಿ ಹೇಗೆ ಪ್ರಾಫಿಟ್ ಮಾಡೋದು, ಒಂದು ಲಾಂಗ್ ಟರ್ಮ್ ಅಂದ್ರೆ ಒಂದು 6 months ಇಂದ 1 year 1.5 year ತನಕ ಟ್ರೇಡ್ ನ ಹೇಗೆ ನಾವು ಲಾಂಗ್ ಡ್ಯೂರೇಷನ್ ಟ್ರೇಡ್ ನ ಬಿಲ್ಡ್ ಮಾಡೋದು, ಸ್ಮಾಲ್ ರಿಸ್ಕ್ ವಿತ್ ಹೈ ರಿವಾರ್ಡ್, ಅಂದ್ರೆ ಒಂದು ₹1,000 ರಿಸ್ಕ್ ಇಟ್ಬಿಟ್ಟು ₹20,000 ರಿವಾರ್ಡ್, ₹30,000 ರಿವಾರ್ಡ್, 1:10 1:20 ಈ ತರ ರಿವಾರ್ಡ್ ನ ಹೇಗೆ ಬಿಲ್ಡ್ ಮಾಡೋದು, ಅಲ್ಲಿ ಸ್ಮಾರ್ಟ್ ಮನಿ ಎಂಟರ್ ಆಗ್ತಿದೆ, ಯಾವ ಪಾಯಿಂಟ್ ಅಲ್ಲಿ ಎಂಟ್ರಿ ಆಗ್ತಿದೆ, ಯಾವ ಲೆವೆಲ್ ಅಲ್ಲಿ ಎಂಟ್ರಿ ಆಗ್ತಿದೆ, ಅಲ್ಲಿಂದ ಮಾರ್ಕೆಟ್ ಹೇಗೆ ಹೋಗುತ್ತೆ, ಸ್ಟಾಕ್ ಹೇಗೆ ರಿಯಾಕ್ಟ್ ಆಗುತ್ತೆ. ಸೊ ಇದೆಲ್ಲ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ನಾವು ಬಿಲ್ಡ್ ಮಾಡಿದೀವಿ. ಇದಿಷ್ಟು ಕಾನ್ಸೆಪ್ಟ್ಸ್ ನಾವು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ಒಂದೊಂದಾಗಿ ನಾನು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸಾಕಷ್ಟು ಮೆಂಟರ್ಸ್ ಹೇಳೋದನ್ನ ಕೇಳಿಸ್ಕೊಂಡಿರ್ತೀರಾ, 1 ಲಕ್ಷ ಜನರನ್ನ ಮಿಲಿನಿಯರ್ಸ್ ಮಾಡ್ತೀನಿ, 10 ಲಕ್ಷ ಜನರನ್ನ ಬಿಲಿನಿಯರ್ಸ್ ಮಾಡ್ತೀನಿ, ಅದೇ ನನ್ನ ಜೀವನದ ಗುರಿ ಅಂತ ಹೇಳ್ತಾರೆ. ಇದ್ಯಾವುದು ನಾನು ಹೇಳಲ್ಲ ಸ್ನೇಹಿತರೆ. ಯಾರು ನನ್ನನ್ನು ನಂಬಿ ಬರ್ತಾರೆ ಅವ್ರನ್ನ ನಾನು ಒಬ್ಬ ಪ್ರೊಫೆಷನಲ್ ಅಂಡ್ ಪ್ರಾಫಿಟಬಲ್ ಟ್ರೇಡರ್ ಆಗಿ ಮಾಡೋ ಜವಾಬ್ದಾರಿ ನಂದು. ಸೊ ಈಗ ಕೆಲವ್ರಿಗೆ ತುಂಬಾ ಡೌಟ್ಸ್ ಇರುತ್ತೆ, ಅಂದ್ರೆ ನನಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ, ಸ್ಟಾಕ್ ಮಾರ್ಕೆಟ್ ಜಾರ್ಗನ್ಸ್ ಗೊತ್ತಿಲ್ಲ, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಪದಗಳು ಗೊತ್ತಿಲ್ಲ, ಈಕ್ವಿಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಟ್ರೇಡಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇಂಟ್ರಾಡೇ ಅಂದ್ರೆ ಏನು, ಪೊಸಿಷನ್ ಅಂತ ಏನು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಲಾಂಗ್ ಟರ್ಮ್ ಅಂದ್ರೆ ಏನು, ಶಾರ್ಟ್ ಟರ್ಮ್ ಅಂತಂದ್ರೆ ಏನು, ಇಂತಹ ಗೊಂದಲಗಳಲ್ಲಿ ತುಂಬಾ ಜನ ಸ್ಟಕ್ ಆಗಿರ್ತಾರೆ. ಎಲ್ಲಿಂದ ನಾನು ಸ್ಟಾರ್ಟ್ ಮಾಡಬೇಕು, ಎಷ್ಟೊಂದು ಜನಕ್ಕೆ ಡಿಮ್ಯಾಟ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ಗೊತ್ತಿರಲ್ಲ, ಇನ್ನೊಂದಷ್ಟು ಜನಕ್ಕೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದಾದ್ಮೇಲೆ ಅದನ್ನ ನೆಕ್ಸ್ಟ್ ಸ್ಟೆಪ್ ಹೇಗೆ ತಗೋಬೇಕು, ಅಂದ್ರೆ ಯಾವ ಪ್ರಾಡಕ್ಟ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಪ್ರಾಡಕ್ಟ್ ಅಲ್ಲಿ ನಾವು ಟ್ರೇಡ್ ಮಾಡ್ಬೇಕಂತ ಗೊತ್ತಿರಲ್ಲ. ಇನ್ನೊಂದಷ್ಟು ಜನ ಪ್ರಾಪರ್ ನಾಲೆಜ್ ಇಲ್ದಿರ, ಅಂದ್ರೆ ಒಂದು ಕಂಪ್ಲೀಟ್ ಗೈಡೆನ್ಸ್ ಇಲ್ದಿರ, ಒಬ್ಬ ಒಳ್ಳೆ ಮೆಂಟರ್ ಇಲ್ದಿರ, ಅಂದ್ರೆ ಅದು ಬೇಸಿಕಲಿ ಏನಾಗುತ್ತೆ ಅಂದ್ರೆ ಈಕ್ವಿಟಿ ಮತ್ತು ಡೆರಿವೇಟಿವ್ ಅನ್ನೋ ಪ್ರಾಡಕ್ಟ್ ಬರುತ್ತೆ. ಸೊ ವಿತೌಟ್ ನಾಲೆಜ್ ಏನ್ ಮಾಡ್ತಾರೆ, ಕೆಲವು ಜನರು ಡೆರಿವೇಟಿವ್ ಪ್ರಾಡಕ್ಟ್ ನ ಡೈರೆಕ್ಟ್ ಆಗಿ ಪ್ರಮೋಟ್ ಮಾಡ್ತಾರೆ, ಬೇಸಿಕ್ ಏನು ಗೊತ್ತಿಲ್ದಿರೋ ಒಬ್ಬ ವ್ಯಕ್ತಿಗಳಿಗೆ. ಸೊ ಅವಾಗ ವಿತೌಟ್ ನಾಲೆಜ್ ಏನ್ ಮಾಡ್ತಾರೆ ಅವರು, ದುಡ್ಡನ್ನ ಒಂದು ಆಸೆಗೆ ಬಿದ್ದು ಮಾರ್ಕೆಟ್ ಅಲ್ಲಿ ಹೈ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೋಟಿಗೆ ಲಾಸ್ ಮಾಡ್ಕೊಂಡಿರೋ ನೋಡಿದೀನಿ ಸ್ನೇಹಿತರೆ. ನನ್ನ ಹಿಂದಿನ ಸಂಸ್ಥೆಯಲ್ಲಿ ನಾನು ಕಳೆದ 2 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತ ಸಂಸ್ಥೆನಲ್ಲಿ ಎಷ್ಟೊಂದು ಜನ
1 CR 2 CR 3 CR ಎಲ್ಲ ಲಾಸ್ ಆಗಿರೋರು ಅವ್ರು ನನ್ನ ಸ್ಕ್ರೀನ್ಶಾಟ್ಸ್ ಎಲ್ಲ ಕಳಿಸಿದ್ರು, ಲಾಸ್ ಆಗಿರುವಂಥ ಸ್ಕ್ರೀನ್ಶಾಟ್ಸು. ಅಷ್ಟು ದೊಡ್ಡ ಅಮೌಂಟ್ ಹೇಗೆ ಲಾಸ್ ಆಗುತ್ತೆ ಅಂತಂದ್ರೆ ಸ್ನೇಹಿತರೆ, ನಮಗೆ ಒಂದು ಸ್ಟ್ರಾಂಗ್ ಬೇಸ್ ಅನ್ನೋದಿರಲ್ಲ ನಮ್ಮ ಒಂದು ನಾಲೆಜಲ್ಲಿ. ಒಂದು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಾಲೆಜ್ ಅನ್ನೋದು, ಒಬ್ಬ ಒಳ್ಳೆ ಮೆಂಟರ್, ಒಬ್ಬ ಒಳ್ಳೆ ಗುರು ಅನ್ನೋರು ಇರಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಯಾರು ಹೇಳಿದ್ದು ನಾವು ಇದು ಈ ಸ್ಟಾಕ್ ಮಾರ್ಕೆಟ್ ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಪೇ ಮಾಡ್ತಾರೆ, ಟೆಲಿಗ್ರಾಮ್ ಚಾನಲ್ ಟಿಪ್ಸ್ಗೆ ಪೇ ಮಾಡ್ತಾರೆ. ಇನ್ ಕೆಲವರು ಹೋಗ್ತಾರೆ, ಯಾರಾದ್ರೂ ಒಬ್ಬ ನನಗೆ ಗೈಡೆನ್ಸ್ ಕೊಡ್ತಾರೆ ಅಂದ್ರೆ ಜಸ್ಟ್ ಒಂದು ಸ್ಟಾಕ್ ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗಿ ಬೈ ಮಾಡ್ತಾರೆ. ಇನ್ ಕೆಲವರು ನ್ಯೂಸ್ ಚಾನಲ್ ನೋಡ್ಕೊಂಡು ಬೈ ಮಾಡ್ತಾರೆ. ಇನ್ ಕೆಲವರು ಯಾರೋ ನನ್ನ ಫ್ರೆಂಡ್ ಹೇಳ್ದ ಬೈ ಮಾಡಿದ್ರಿ ಅಂತ ಬೈ ಮಾಡ್ತಾರೆ. ಸೊ ಈ ತರ ಒಂದು ಡಿಫ್ರೆಂಟ್ ಸಿಚುವೇಶನ್ ಸಿಕ್ಕಾಕೊಂಡ್ಬಿಟ್ಟು ಅವ್ರಿಗೆ ಒಂದು ನಾಲೆಜ್ ಇಲ್ದಿರ ತುಂಬಾ ಜನ ಲಾಸ್ ಮಾಡ್ಕೊಂತಾರೆ. ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಏನ್ ನಮ್ಮ ಸಂಸ್ಥೆ ಇದೆಯೋ, ಇದರಲ್ಲಿ ನಾನ್ ನಿಮ್ಗೆ ಮಾಡೋ ಪ್ರಾಮಿಸ್ ಏನಂತಂದ್ರೆ, ನೀವು ಸ್ಟೆಪ್ ಬೈ ಸ್ಟೆಪ್ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ನ ಕಲಿತೀರಾ. ಅದ್ರ ಜೊತೆಗೆ ಒಬ್ಬ ಅಡ್ವಾನ್ಸ್ ಲೆವೆಲ್ ಟೆಕ್ನಿಕಲ್ ಅನಲಿಸ್ಟ್ ಆಗ್ತೀರಾ, ಒಬ್ಬ ಪ್ರೊಫೆಷನಲ್ ಅಂಡ್ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಸ್ನೇಹಿತರೆ. ನಾನ್ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು 2 ಥಿಂಗ್ ಇದಾಗಕ್ಕೆ. ಒಂದು, ನಿಮ್ಮ ಆಸಕ್ತಿ. ನಿಮ್ಗೆ ಆಸಕ್ತಿ ಇದ್ರೆ ಮಾತ್ರ ಇಲ್ಲಿ ಬನ್ನಿ. ಮತ್ತೆ ಡಿಸಿಪ್ಲಿನ್ ನ ಡೆವಲಪ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಸಿಪ್ಲಿನ್ ಅಂತಂದ್ರೆ, ನೀವು ಸ್ಟಿಕ್ ಆಗಿ ಯಾವ್ದಾದ್ರು ಒಂದನ್ನ ಮಾಡ್ತಿದ್ದೀನಿ ಅಂತಂದ್ರೆ ಅದನ್ನ ಕಂಪ್ಲೀಟ್ ಮಾಡೋ ತನಕ ನೀವು ಬಿಡಕ್ ಹೋಗ್ಬೇಡಿ. ಅದು ಕಂಪ್ಲೀಟ್ ಆಗಿ ಕಲಿಯೋ ತನಕ ಬಿಡಕ್ ಹೋಗ್ಬೇಡಿ. ಗಿವ್ ಅಪ್ ಮಾಡ್ಬಿಡಿ ಎಲ್ಲಿ ಸೆಂಟ್ರಲ್ಲಿ, ಓಕೆನಾ? ಸೊ ನಿಮ್ಮನ್ನ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗಿ ಮಾಡೋ ಜವಾಬ್ದಾರಿ ನಂದು, ಪ್ರಾಫಿಟಬಲ್ ಟ್ರೇಡರ್ ಆಗಿ ಮಾಡೋ ಜವಾಬ್ದಾರಿ ನಂದು. ಪ್ರೊಫೆಷನಲ್ ಅಂಡ್ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅಂತಂದ್ರೆ ಈ ನಮ್ಮ ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಅಪ್ಲೋಡ್ ಆಗುವಂಥ ಎಲ್ಲಾ ವಿಡಿಯೋಸ್ನ ಶ್ರದ್ಧೆಯಿಂದ ಕಲಿತಾ ಹೋಗಿ. ನಿಮಗೆ ಏನೇ ಕೋರೀಸ್ ಇದ್ರು, ಏನೇ ಪ್ರಶ್ನೆಗಳಿದ್ರು, ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತ ಜವಾಬ್ದಾರಿ ನಮ್ದು. ಲೆಟ್ಸ್ ಸ್ಟಾರ್ಟ್ ದ ಸಕ್ಸಸ್ಫುಲ್ ಸ್ಟಾಕ್ ಮಾರ್ಕೆಟ್ ಪ್ರಾಫಿಟಬಲ್ ಜರ್ನಿ.